ಎಸ್ ಸರ್, ಈಗ ಬಜೆಟ್ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ? ಸೊ ಬಜೆಟು ಖುಷಿ ಕೊಡ್ತಾ, ಎಷ್ಟು ಪರ್ಸೆಂಟ್ ಖುಷಿ ಕೊಡ್ತು? ಮುಖ್ಯಮಂತ್ರಿಗಳು 17 ಬಾರಿ ನಾನು ಬಜೆಟನ್ನು ಮಂಡಿಸ್ತಾ ಇದ್ದೀನಿ ಎಸ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ನವರು ಕೂಡ ಇದೊಂದು ದಾಖಲೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ದಾಖಲೆ 17 ಬಾರಿ ಬಜೆಟ್ ಮಂಡಿಸುವಂಥದ್ದು ದಾಖಲೆ ಅಲ್ಲ. ಬಜೆಟಲ್ಲಿ ಏನಿದೆ, ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಆಗ್ತದೆ ಅಂತ ನನ್ನ ಭಾವನೆ. ಇವತ್ತು ಸುಮಾರು ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಆರ್ಥಿಕ ಮಂತ್ರಿ ಅಥವಾ ಮುಖ್ಯಮಂತ್ರಿ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮತ್ತು ಈ ಬಜೆಟಲ್ಲೂ ಕೂಡ ಸುಮಾರು 1,32,000 ಕೋಟಿ ರೂಪಾಯಿಗಳನ್ನು ಸಾಲವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ಆ ಅಂಕಿಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಸೊ ಮತ್ತು ಇದು ಕೊರತೆ ಬಜೆಟ್, ಡೆಫಿಸಿಯೆಟ್ ಬಜೆಟ್ ಇದು. ಸೊ ಈ ರೀತಿ ರಾಜ್ಯವನ್ನು ಆರ್ಥಿಕವಾಗಿ ದುಸ್ಥಿತಿಗೆ ತಂದು ನೀವು 17 ಬಾರಿ ಬಜೆಟನ್ನು ಮಂಡಿಸ್ತಾ ಇದ್ದೀನಿ ಅಂದರೆ ಅದು ಏನು, ಯಾವ ಸಾರ್ಥಕಕ್ಕೋಸ್ಕರ ಅಂತ. ಸೊ ಇದು ನಂಬರಲ್ಲಿ ಹೇಳ್ಕೋಬೇಕು, 17, 18 ಅಷ್ಟು ಆಗಿರ್ತಕ್ಕಂಥದ್ದು ನಾವು ಬಜೆಟ್ ಒಳಗಡೆ ತಿರುಳು ನೋಡಿದ್ರೆ ಅಷ್ಟೇ. ಮತ್ತು ಅದರಲ್ಲಿ ನಾವು ಮೈಸೂರನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನೀವು ಮೈಸೂರನ್ನು ITBT ಸಿಟಿಯಾಗಿ, 2ನೇ ITBT ಸಿಟಿಯಾಗಿ ನೀವು ಅನೌನ್ಸನ್ನು ಮಾಡಿದ್ದೀರಿ, ಘೋಷಣೆಯನ್ನು ಮಾಡಿದ್ದೀರಿ. ಆದರೆ ಬೆಂಗಳೂರು ನಗರಕ್ಕೆ, ಬೆಂಗಳೂರು ITBT ಸಿಟಿ ಅಂಥೇಳಿ ಸುಮಾರು 20,000 ಕೋಟಿ ರೂಪಾಯಿಗಳನ್ನು ಅಲ್ಲಿಗೆ ಮೀಸಲಾಗಿ ಇಡ್ತೀರಿ. ಆದರೆ ಮೈಸೂರು ನಗರಕ್ಕೆ ನೀವು ಒಂದು ನಯಾ ಪೈಸನೂ ಕೊಡದೆ ಮೈಸೂರು ನಗರವನ್ನು ITBT ಸಿಟಿ ಅಂತ, 2ನೇ ITBT ಸಿಟಿ ಅಂತ ಯಾವ ಇದ್ರ ಮೇಲೆ ಘೋಷಣೆಯನ್ನು ಮಾಡ್ತೀವಿ. ನೀವು ಆ ರೀತಿ ಘೋಷಣೆ ಮಾಡಬೇಕಾದ್ರೆ ಅದಕ್ಕೆ ಆದಂಥ ಒಂದಷ್ಟು ಜಾಗವನ್ನು ನೀವು ಗುರ್ತು ಮಾಡಬೇಕು. ಸಾವಿರಾರು ಎಕರೆ ಭೂಮಿಯನ್ನು ನೀವು ರಿಸರ್ವ್ ಮಾಡಬೇಕು. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ರೆಡಿ ಮಾಡಬೇಕು. ಅದಾದ ನಂತರವೇ ತಾನೇ ನಿಮ್ಮದು ITBT 2ನೇ ಸಿಟಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ನೀವು ಯಾವ ಆಧಾರದ ಮೇಲೆ ಇದನ್ನೆಲ್ಲ ಸುಮ್ಮನೆ ಜನರಿಗೆ ನಾನೇನೋ ಮಾಡಿದೆ ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯಾದಂಥ ಘೋಷಣೆಗಳನ್ನು ಮಾಡ್ತಿದ್ದೀರ. ಬರೀ ಸಾಲದ ಹೊರೆಯಲ್ಲಿ ಇರ್ತಕ್ಕಂಥ ಈ ಸರ್ಕಾರ. ಕೆಲವರು ಮೊನ್ನೆ ನಾನು ಮಾತಾಡ್ತಾ ಯಾರೋ ಹೇಳ್ತಾಯಿದ್ರು, ಕೆಲವರು ಯೂಟ್ಯೂಬ್ನಲ್ಲೇ ನಾನು ನೋಡಿದೆ, ಮೋದಿಯವರು ಸಾಲ ಮಾಡಿಲ್ವಾ, 54 ಲಕ್ಷ ಕೋಟಿ ಇತ್ತು ಸಾಲ, ಮೋದಿಯವರು ಬಂದ ಮೇಲೆ 200 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು. ಆದರೆ ನೀವು ಯಾವುದೇ ಒಂದು ದೇಶದ ಅಥವಾ ರಾಜ್ಯದ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಜಾಸ್ತಿ ಮಾಡಬೇಕು. ಅಂದರೆ ಬಂಡವಾಳಕ್ಕೆ ನೀವು ಹೂಡಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನೀವು ಏನು ಸಾಲ ಮಾಡ್ತೀರಿ ಅದನ್ನು ತೀರಿಸಲಿಕ್ಕೆ ನಿಮಗೆ ಅಲ್ಲಿ ಸೋರ್ಸು ಉತ್ಪತ್ತಿ ಆಗುವಂಥದ್ದು. ಆದರೆ ಇಲ್ಲಿಯ ನಮ್ಮ ರಾಜ್ಯದ ಸ್ಥಿತಿ ಏನಿದೆ ಅಂತಂದರೆ, ನೀವು ಸಾಲ ಮಾಡಿ ಭಾಗ್ಯಗಳಿಗೆ ದುಡ್ಡನ್ನು ಕೊಡ್ತಾಯಿದ್ದೀರಿ. ನಿಮಗೆ ಎಲ್ಲಿ ಯಾವ ಬಂಡವಾಳಕ್ಕೆ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ನೋಡಿದಂಥ ಸಂದರ್ಭದಲ್ಲಿ ಕಳೆದ ಸಾಲಿನಲ್ಲಿ ನೀವು 74,000 ಕೋಟಿಯನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಇಟ್ಟಿದ್ರಿ. ಅದನ್ನು ರಿವೈಸ್ ಮಾಡಿ ಪುನಃ 65,000 ಕೋಟಿ ಅಂತ ಹೇಳಿದಿರಿ. ಆದರೆ ನೀವು 65,000 ಕೋಟಿ ಎಲ್ಲಿ ಯಾವುದು ಕ್ಯಾಪಿಟಲ್ಗೆ ಆಗಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನೀವು ಹೇಳಬೇಕಾಗ್ತದೆ. ಸೊ ಮೋದಿ ಅವರ ನಿಲುವುಗಳು, ಮೋದಿ ಅವರ ವಿಚಾರಗಳು, ಮೋದಿ ಅವರ ಖರ್ಚುಗಳನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ಈ ದೇಶ ಇವತ್ತು ಅಭಿವೃದ್ಧಿಯತ್ತ ಸಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. GDP ಎಷ್ಟಿದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಜಗತ್ತಿನಲ್ಲೇ ಭಾರತ ಇವತ್ತು ಆರ್ಥಿಕವಾಗಿ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ತೊಗೊಂಡೋಗ್ತೀನಿ ಅಂತಕ್ಕಂಥ ಒಂದು ಪಣವನ್ನು ತೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಏನು 2047ಕ್ಕೆ ವಿಕಸಿತ ಭಾರತವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಏನು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಈ ದೇಶವನ್ನು ಮುನ್ನಡೆಸುವಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿ ಜಗತ್ತು ಮೆಚ್ಚೋ ರೀತಿಯಲ್ಲಿ ದೇಶವನ್ನು ನಡೆಸ್ತಾ ಇದ್ದಾರೆ. ನೀವು ಅದನ್ನು ಮಾದರಿಯಾಗಿ ಇಟ್ಕೊಂಡು ನೀವು ಈ ಸಾಲವನ್ನು ಮಾಡಿದರೆ ನಮ್ಮದು ಯಾವುದೇ ತಕರಾರಿಲ್ಲ. ಆದರೆ ನೀವು ಸಾಲವನ್ನು ಮಾಡಿ ಸಾಲನಾರು ಮಾಡಿ ತುಪ್ಪ ತಿನ್ನುವಂತಕ್ಕಂಥ ವಿಚಾರ ಏನಿದೆ ಅದಕ್ಕೆ ಪೂರಕವಾಗಿ ನೀವು ಬಜೆಟನ್ನು ಮಂಡಿಸಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಮೈಸೂರಿಗೆ ಒಂದಷ್ಟು ಸಣ್ಣ ಸಣ್ಣ ಯೋಜನೆಗಳನ್ನು ನೀವು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಕೆಲವೆಲ್ಲವೂ ಕೂಡ ಈಗ ಧೋಬಿಘಾಟ್ಗೆ 75 ಲಕ್ಷದಲ್ಲಿ
ನಾವು ಲ್ಯಾಂಡ್ರಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳಿದ್ದೀರಿ. ಮತ್ತು ನೀವು ಕಾವಾ ಕಾಲೇಜಲ್ಲಿ ಒಂದು 2 ಕೋಟಿಲಿ ಗ್ಯಾಲರಿ ಮಾಡ್ತೀವಿ ಅಂತ ಏನು ಹೇಳಿದ್ದೀರಿ. ಮೈಸೂರನ್ನು ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡ್ತೀವಿ ಅಂತ ಹೇಳಿದ್ದೀರಿ. ಈ ರೀತಿ ಸಣ್ಣ ಸಣ್ಣ ಉದಯಗಿರಿ ಪೊಲೀಸ್ ಇನ್ನೊಂದು ಸ್ಟೇಷನ್ ಮಾಡ್ತೀವಿ ಅಂದರೆ ಈ ರೀತಿ ಸಣ್ಣ ಸಣ್ಣ ಈಗ ಲ್ಯಾಂಡ್ರಿ ಮಾಡಲಿಕ್ಕೆ 75 ಲಕ್ಷ ನಗರ ಪಾಲಿಕೆ ಬಜೆಟ್ನಲ್ಲೇ ಇಡ್ಬೋದು ನಾವು. ಸ್ಥಳೀಯ ಈ ಸಂಸ್ಥೆಯಲ್ಲೇ ರೀತಿ ಇಡ್ಬೋದು. ಸಣ್ಣ ಸಣ್ಣ ಸಂಗತಿಗಳನ್ನು ಇವತ್ತು ರಾಜ್ಯದಲ್ಲಿ ಘೋಷಣೆ ಮಾಡುವಂಥ ಒಂದು ವಿಚಾರನ ಇಟ್ಟಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಮೈಸೂರಿನವರಿಗೆ ನಮಗೆ ಏನಪ್ಪ ಇದು ನಮ್ಮ ಮುಖ್ಯಮಂತ್ರಿಗಳು, ಮೈಸೂರಿನ ಮುಖ್ಯಮಂತ್ರಿಗಳು, ನಾವು ಏನು ನಿರೀಕ್ಷೆ ಮಾಡಿದ್ವಿ, ನಾವು ಒಂದು ಮೈಸೂರಿನ ಒಂದು ಚಿತ್ರಣವೇ ಬದಲಾಗೋ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಅವೆಲ್ಲವೂ ಕೂಡ ಇವತ್ತು ಹುಸಿಯಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರೇ, ಇದು ಶಿವಕುಮಾರ್ ಅವರು ಮಾತಾಡಿದ್ದು ಮಾಜಿ ಮೇಯರ್ ಅವರು. ಸೊ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಅವ್ರನ್ನ ಮಾತಾಡ್ಸೋಣ. ಮತ್ತು ಇದು ರೈಟ್ ನ್ಯೂಸ್.